ಡಿಜೆ ಅಂತೂ ಯಾವುದೇ ಕಾರಣಕ್ಕೂ ಡಿಜೆ ಪರ್ಮಿಷನ್ ಕೊಡಲ್ಲ. ನಾವು ಈಗಾಗಲೇ 15-20 ದಿವಸ ಮುಂಚೆ ನಿಮಗೆ ಮಾಹಿತಿನ ಕೊಡ್ತಿದ್ದೀವಿ. AC ಸಾಹೇಬರು ಭಾಳ ಸಲ ಹೇಳಿದ್ರು, ಒಂದು ಮೀಟಿಂಗ್ ಕರ್ಬಿಡೋಣ ಸುನಿಲ್ಲ, ಅರ್ಜೆಂಟಾಗಿ ಹೇಳ್ಬಿಡೋಣ ಅವರಿಗೆ. ಡಿಜೆಗೆ ಏನಾದರೂ ದುಡ್ಡು ಕೊಟ್ಟು ಮತ್ತು ಆಮೇಲೆ ನಮ್ಮ ಹತ್ರ ಬಂದು ಕೇಳ್ತಾರೆ ಅವ್ರು ಈ ಥರ ಕೊಟ್ಬಿಟ್ಟಿನಂತ. ಅದಕ್ಕೆ ನಮ್ಮ SP ಸಾಹೇಬರು DC ಸಾಹೇಬರು ಆದೇಶ ಇದೆ. ಅದೇ ಪ್ರಕಾರ ನಮ್ಮ AC ಸಾಹೇಬರು ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಸಭೆಯಲ್ಲಿ ತೀರ್ಮಾನ ಆಗಿದೆ. ಯಾವುದೇ ಕಾರಣಕ್ಕೂ ಡಿಜೆ ಕೊಡಲ್ಲ. ನೀವೇನಾದರೂ ಡಿಜೆಗೆ ಅಡ್ವಾನ್ಸ್ ದುಡ್ಡು ಕೊಟ್ರಿ ಅಂತಂದ್ರೆ ಅದು ನಿಮ್ಮ ಮನೆ ಬರೋಲ್ಲ. ನಾವಂತೂ ಪರ್ಮಿಷನ್ ಕೊಡಲ್ಲ. ಅದರ ಬದಲಿ ನೀವು ಲಾಸ್ಟ್ ಟೈಮು ನಮ್ಮ MR ಮಹೇಶ್ವರ್ ಅವರು ಅವನ್ನೆಲ್ಲ ತರಿಸಿದ್ರು, ಕಂಸಾಳೆ ಅವೇನೋ ಚಂಡೆ ಮದ್ದಳೆ ಅವನ್ನೆಲ್ಲ ತರಿಸಿದ್ರು. ಆ ಥರ ಮಾದರಿಯಾಗಿ ನೀವು ಮಾಡಿರಿ. ನಮ್ಮೂರಲ್ಲಿ ದಾವಣಗೆರೆ ಹತ್ರ ನಿಟುವಳ್ಳಿಯಲ್ಲಿ ನಾವು ದೇವಸ್ಥಾನದಲ್ಲಿ ಗಣಪತಿ ಮಾಡ್ತೀವಿ. ಇವತ್ತು 70 ವರ್ಷ ಇರ್ಬೋದು ಬಹುಶಃ. ಅಲ್ಲಿ ಪ್ರತಿ ವರ್ಷ ಎಲ್ಲ ಡಿಜೆ ಎಲ್ಲ ಏನು ಬೇಕಾದ್ರೂ ತಂದು ಮಾಡ್ತಕ್ಕಂಥ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥ ಇದ್ದಾರೆ ನಮ್ಮೂರಲ್ಲ, ನಮ್ಮ ಕಮಿಟಿಯವರೆಲ್ಲ. ಆದರೂ ಇವತ್ತಿಗೂ ಅಲ್ಲಿ ಏನೇ ಅಂದ್ರೆ ಪಾರಂಪರಿಕವಾಗಿರ್ತಕ್ಕಂಥ ಕಲೆಯನ್ನು ಬಳಸ್ಬೇಕು ಅಂತಂದೇಳಿ ಬರೀ ಈ ಥರ ಡ್ರಮ್ ಸೆಟ್ಟು, ಡೊಳ್ಳು, ಆಮೇಲೆ ಕಲಾವಾದ್ಯಗಳು ಬೇರೆ ಬೇರೆ ಕಡೆ ಮಂಗಳೂರು, ಚಿಕ್ಕಮಗಳೂರು, ಆ ಕಡೆ ಕೇರಳ ಈ ಥರದೆಲ್ಲ ಕರೆಸ್ಬಿಟ್ಟು ನಾವು ಅದನ್ನು ಮೆರವಣಿಗೆ ಮಾಡಿ ಗಣೇಶ ವಿಸರ್ಜನೆ 5 ದಿವಸ ಮಾಡ್ತಾರೆ. ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ತಾಲೂಕು ಆಡಳಿತದಿಂದ ಮನವಿ ಮಾಡ್ತಾ ಇದ್ದೀವಿ, ಡಿಜೆನ ಯಾರು ತಗೋಬೇಡ ಮತ್ತು ಎಲ್ಲ ಶಾಂತಿಯುತವಾಗಿ ಮಾಡ್ರಿ ಅಂತ ಹೇಳ್ತಾ